ವಿರಾಜಪೇಟೆ ಪುರಸಭೆಗೆ ನೂತನ ಆಡಳಿತಾಧಿಕಾರಿಯಾಗಿ ನಿತಿನ್ ಚಕ್ಕಿ ಅಧಿಕಾರ ಸ್ವೀಕಾರ ಮಾಡಿದರು. ಅಧಿಕೃತವಾಗಿ ಆಗಮಿಸಿದ ಆಡಳಿತಾಧಿಕಾರಿಗಳಿಂದ ಹೂಗುಚ್ಛ ನೀಡಿ ಮುಖ್ಯಾಧಿಕಾರಿ ನಾಚಪ್ಪ ಅವರು ಬರಮಾಡಿಕೊಂಡರು. ನಂತರ ಕಚೇರಿ ಸಿಬ್ಬಂದಿಗಳ ಸಭೆಯನ್ನು ನಡೆಸಲಾಯಿತು. ಸಿಬ್ಬಂದಿಗಳ ಮಾಹಿತಿ ಪಡೆದ ಅಧಿಕಾರಿಗಳು ಅವರ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಪ್ರಗತಿಯಲ್ಲಿರುವ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದರು. ಕಳೆದ 3 ವರ್ಷಗಳ ಹಿಂದೆ ಸರ್ಕಾರದಿಂದ ಬಿಡುಗಡೆಯಾದ ಹಣದ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದರು. ಸರ್ಕಾರದ ಕೆಲಸ ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮಾಡಬೇಕೆಂದು ತಿಳಿಸಿದರು. ನಮಸ್ತೆ. ಇವತ್ತು ಆಡಳಿತಾಧಿಕಾರಿ ವಿರಾಜಪೇಟೆ ಪುರಸಭೆಗೆ ನಾನಿವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ. ಇಲ್ಲಿರೋ ಒಂದು ಕಾಮಗಾರಿಗಳು ಹಾಗೂ ವ್ಯವಸ್ಥೆಯ ವಿವಿಧ ಸರ್ಕಾರದ ಯೋಜನೆಯನ್ನು ಅನುಪಾಲನ ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಪೂರ್ವ ಪ್ರಮಾಣದ ಒಂದು ಸಪೋರ್ಟನ್ನು ನಾವು ಕೊಟ್ಟು ಜೊತೆಯಾಗಿ ಕೆಲಸ ಮಾಡೋಣ ಅಂತ ನಾನು ಭಾವಿಸ್ಕೊಂಡು ಇಲ್ಲಿ ಅಧಿಕಾರವನ್ನು ನಾನು ಕೆಲಸ ಮಾಡಲಿಕ್ಕೆ ಬಂದೆ. ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಆ ಥರದ್ದು ಏನಾದರೂ ಕಂಡು ಬಂದಿದ್ದರೆ ಒಂದು ಸಭೆಯನ್ನು ಕರೆದು ಆ ಒಂದು ಯಾವುದಾದ್ರು ಪೆಂಡಿಂಗ್ ಆ ಥರದ್ದು ಏನಾದರೂ ಇತ್ತು ಅಂತಂದರೆ ಅದನ್ನು ಶೀಘ್ರದಲ್ಲಿ ಕ್ಲಿಯರ್ ಮಾಡಿಸಿಕೊಡ್ತೀನಿ ಸರ್. ಮತ್ತು ಇನ್ನೊಂದು, ಈಗಾಗಲೇ ಇದು ಪ್ಲ್ಯಾನಿಂಗ್ ಮಾಡಿದಾರಲ್ಲ ಸರ್, ಯಾವುದು ಏನು ಹೇಳ್ತಾರೆ, ಅದು ವಾರ್ಡ್ ವಿಂಗಡಣೆ ಸಮರ್ಪಕವಾಗಿಲ್ಲ ಅಂಥೇಳಿ ಕೆಲವರು ಅಸಮಾಧಾನ ತೋರಿದ್ದಾರೆ ಮತ್ತು ಆಕ್ಷೇಪಣೆ ಕೂಡ ಇದೆ ಸರ್. ಅದನ್ನು ಕೂಡ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಡೀಟೇಲ್ ಆಗಿ ಒಂದು ವರದಿ ತಗೊಂಡು ಅದನ್ನು ಕ್ರಮವನ್ನು. ಈ ಸಂದರ್ಭ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ, ಪರಿಸರ ಅಭಿಯಂತರ ರೀತು ಸಿಂಗ್, ವ್ಯವಸ್ಥಾಪಕರಾದ ಸುಜಾತ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು.